ತಮಿಳುನಾಡಿಗೆ ನೀರು ಬಿಡ್ತಾ ಇರುವುದಕ್ಕೆ ಖಂಡನೆ. ಮೈಸೂರಿನಲ್ಲಿ ಗನ್ ಹೌಸ್ ವೃತ್ತದಿಂದ ಕಾಡಾ ಕಚೇರಿಗೆ ಮೆರವಣಿಗೆ. ಕಬಿನಿ ತಾರಕ ವರುಣ ಅಚ್ಚುಕಟ್ಟಿಗೆ ನೀರು ಬಿಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಬೆಳೆಗಳಿಗೆ ನೀರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮೈಸೂರಿನಲ್ಲಿ ರೈತ ಮುಖಂಡ ಬಡಗಲಾಪುರ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀರು ಬಿಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ, ನಾವು ನೀರು ಪಡೆದೇ ತೀರ್ತೇವೆ ಅಂತೇಳಿ ಬಡಗಲಾಪುರ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀರು ಬೇಕು, ನೀರು ಬಿಡಲಿಲ್ಲ ಅಂದ್ರೆ ಸರ್ಕಾರವನ್ನು ಸುಮ್ಮನೆ ಬಿಡುವುದಿಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ ಅಂತ ಹೇಳಿ ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಬೆಳೆಗಳಿಗೆ ನೀರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮೈಸೂರಿನಲ್ಲಿ ರೈತ ಮುಖಂಡ ಬಡಗಲಾಪುರ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಬಿನಿ ಜಲಾಶಯ ಕಟ್ಟಿರೋದೇ ತಮಿಳುನಾಡು ನೀರು ಬಿಡೋಕ್ಕೆ ಅನಿಸುತ್ತೆ. ಅದು ಬಿಟ್ಟರೆ ಬೆಂಗಳೂರು ಕುಡಿಯೋ ನೀರಿಗೆ, ಇವೆರಡೇ ಉದ್ದೇಶಕ್ಕೆ. ಕಬಿನಿ ಜಲಾಶಯ ಕಟ್ಟಬೇಕಾದ್ರೆ ಸಾವಿರಾರು ಎಕರೆ ಭೂಮಿ ಕಳ್ಕೊಂಡಿದೆ ನಮ್ಮ ರೈತರಲ್ಲಿ. ಸುಮಾರು 20,000ಕ್ಕಿಂತ ಹೆಚ್ಚು ಕಾಡು ಮುಳುಗಡೆ ಆಗಿದೆ. 33 ಆದಿವಾಸಿಗಳ ಮುಳುಗಡೆ ಆಗಿದೆ. ಇನ್ನೂ ಕೂಡ ಅವ್ರಿಗೆ ಪುನರ್ವಸತಿಯನ್ನು ಕೊಟ್ಟಿಲ್ಲ, ರಿಹ್ಯಾಬಿಟೇಷನ್ ಮಾಡಿಲ್ಲ, ದರಖಾಸ್ತು ಮಂಜೂರು ಮಾಡಿ ಪರ್ಯಾಯವಾಗಿ ಮಂಜೂರು ಮಾಡಿಕೊಟ್ಟಿಲ್ಲ. ಆದರೆ ಅಲ್ಲಿ ನೀರಿಲ್ಲ. ಇಲ್ಲಿಗೆ ಇವತ್ತು ಕಬಿನಿ ಜಲಾಶಯದಲ್ಲಿ ನೀರು ತುಂಬಿದರೆ ನಾವು ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ಮೊದಲು ಕುಡಿಯೋ ನೀರಿಗೆ ಕೆರೆ ಕಟ್ಟೆಗಳು ತುಂಬಿಸಿ, ಎರಡನೇದು ಅಚ್ಚುಕಟ್ಟುಗಳು ಕೊಡಿ ಅಂತ. ಕಬಿನಿ ಜಲಾಶಯದ ಒಳ ಅರಿವು ತೃಪ್ತಿಕರ ಆಗಿದೆ. ತಮಿಳುನಾಡಿಗೆ ನೀರು ಬಿಡಬೇಕಾದ ಕಷ್ಟವನ್ನು ಸುಪ್ರೀಂ ಕೋರ್ಟ್ ಅಂತ ಹೇಳಿ ಇವಾಗ ನಮಗೆ ಅಚ್ಚುಕಟ್ಟು ನೀರು ಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಕಬಿನಿ ಜಲಾಶಯ ಕಟ್ಟಿರೋದೇ ತಮಿಳುನಾಡು ನೀರು ಬಿಡೋಕ್ಕೆ ಅನಿಸುತ್ತೆ. ಅದು ಬಿಟ್ಟರೆ ಬೆಂಗಳೂರು ಕುಡಿಯೋ ನೀರಿಗೆ, ಇವೆರಡೇ ಉದ್ದೇಶಕ್ಕೆ. ಕಬಿನಿ ಜಲಾಶಯ ಕಟ್ಟಬೇಕಾದ್ರೆ ಸಾವಿರಾರು ಎಕರೆ ಭೂಮಿ ಕಳ್ಕೊಂಡಿದೆ ನಮ್ಮ ರೈತರಲ್ಲಿ. ಸುಮಾರು 20,000ಕ್ಕಿಂತ ಹೆಚ್ಚು ಕಾಡು ಮುಳುಗಡೆ ಆಗಿದೆ. 33 ಆದಿವಾಸಿಗಳ ಮುಳುಗಡೆ ಆಗಿದೆ. ಇನ್ನೂ ಕೂಡ ಅವ್ರಿಗೆ ಪುನರ್ವಸತಿಯನ್ನು ಕೊಟ್ಟಿಲ್ಲ, ರಿಹ್ಯಾಬಿಟೇಷನ್ ಮಾಡಿಲ್ಲ,